ವರ್ಷ 2026ರ ಮಕರ ಸಂಕ್ರಾಂತಿಯ ಫಲಿತಗಳ ಆಧಾರಿತವಾಗಿ ವೃಷಭ ರಾಶಿಯವರ ವಾರ್ಷಿಕ ಭವಿಷ್ಯ ಹೇಗಿದೆ ಅನ್ನೋದನ್ನು ನೋಡೋದಾದರೆ, ಜನವರಿ ತಿಂಗಳಲ್ಲಿ ವ್ಯವಹಾರಗಳು ಉತ್ತಮವಾಗಿರುತ್ತೆ. ಈ ಹಿಂದೆ ನೀವು ಕೈ ಸುಟ್ಕೊಂಡಿರ್ತಕ್ಕಂಥ ವ್ಯವಹಾರಗಳಲ್ಲಿ ಹೆಚ್ಚು ಬುದ್ಧಿಯನ್ನು ಉಪಯೋಗಿಸಿ ನೀವು ಒಳ್ಳೆಯ ಲಾಭವನ್ನು ಕಂಡುಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ. ಹೆಚ್ಚು ಹೆಚ್ಚು ಶುಭ ಕಾರ್ಯಗಳಲ್ಲಿ ಈ ತಿಂಗಳಲ್ಲಿ ನೀವು ನಿಮ್ಮನ್ನು ತೊಡಗಿಸಿಕೊಳ್ತೀರಾ. ಆದರೆ ಅತಿಯಾದ ಖರ್ಚನ್ನು ಸಹ ಮಾಡ್ತೀರಾ. ಆಸ್ತಿಪಾಸ್ತಿ ಖರೀದಿಯನ್ನು ಮಾಡುವಾಗ ಸ್ವಲ್ಪ ಎಚ್ಚರಿಕೆಯಿಂದ ವ್ಯವಹಾರಗಳನ್ನು ಮಾಡೋದು ತುಂಬ ಉತ್ತಮವಾಗಿರುತ್ತೆ. ಹಣಕಾಸಿನ ವಿಷಯದಲ್ಲಿಯೂ ಸಹ ಬಹಳ ಎಚ್ಚರಿಕೆಯಿಂದ, ಜನರ ವಿಚಾರದಲ್ಲಿಯೂ ಸಹ ಬಹಳ ಎಚ್ಚರಿಕೆಯಿಂದ ಇರಬೇಕು. ಯೋಜನೆಗಳನ್ನು ಸರಿಯಾಗಿ ಹಾಕ್ಕೊಳ್ಳಿ. ಕೈ ಸುಟ್ಕೊಳ್ಳುವಂತಹ ರೀತಿಯಲ್ಲಿ ಕೆಲಸಗಳನ್ನು ಮಾಡಬೇಡಿ. ಮನೆ ಕಡೆ ಇರ್ತಕ್ಕಂತಹ ಮನೆಯ ಸದಸ್ಯರ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಇರಬೇಕು. ಅವರ ವ್ಯವಹಾರಗಳು ಹೇಗಿರ್ತವೆ, ಹೆಣ್ಣು ಮಕ್ಕಳು ಯಾವ ರೀತಿಯಲ್ಲಿ ನಡ್ಕೊಳ್ತಾ ಇದ್ದಾರೆ ಅನ್ನೋದನ್ನೆಲ್ಲ ಸ್ವಲ್ಪ ಗಮನ ಇಟ್ಟು ನೋಡ್ಕೊಳ್ಳೋದ್ರಿಂದ ನಿಮಗೆ ಯಶಸ್ಸು ಸಿಗುತ್ತೆ. ಜನವರಿ ತಿಂಗಳ ಎಚ್ಚರಿಕೆ ಅಂದರೆ ನಿಮಗೆ ಕೈ ಸುಟ್ಕೊಳ್ಳದೆ ಇರೋ ಹಾಗೆ ವ್ಯವಹಾರವನ್ನು ಮಾಡೋದನ್ನು ಕಲೀರಿ. ಫೆಬ್ರವರಿ ತಿಂಗಳಲ್ಲಿ ನೋಡೋದಾದರೆ, ನೀವು ಕಷ್ಟಪಟ್ಟು ಇದುವರೆಗೆ ಗಳಿಸಿರ್ತಕ್ಕಂತಹ ಹಣದ ಜೊತೆಗೆ ಯಾವ್ಯಾವುದರಲ್ಲಿ ಯೋಜನೆಗಳಲ್ಲಿ ತೊಡಗಿಸಿರ್ತೀರೋ ಅದರಿಂದೆಲ್ಲವೂ ಸಹ ನಿಮಗೆ ಸಂಪಾದನೆ ಹೆಚ್ಚಾಗುವಂಥದ್ದನ್ನು ತೋರಿಸ್ತಾ ಇದೆ. ಆದರೆ ಸದಾಕಾಲ ನಿಮ್ಮ ಬಗ್ಗೆ ನೀವೇ ನಿಗಾ ಇಟ್ಕೊಳ್ಬೇಕಾದಂತಹ ಅಗತ್ಯ ಬಹಳ ಇದೆ. ಬೇರೆಯವ್ರನ್ನ ನಂಬಿ ಏನೂ ಆಗಲ್ಲ ಅನ್ನೋವಂಥ ಉದ್ದಟತನದಿಂದ ಇರೋದು ಬೇಡ. ಎಚ್ಚರಿಕೆಯಿಂದ ಇರ್ತಕ್ಕಂತಹ ಅವಶ್ಯಕತೆ ಭಾಳ ಇದೆ ನಿಮಗೆ ಫೆಬ್ರವರಿ ತಿಂಗಳಲ್ಲಿ. ನೀವು ಖಾಸಗಿ ಕಂಪನಿಯ ಉದ್ಯೋಗಿ ಅಥವಾ ಸರ್ಕಾರಿ ಉದ್ಯೋಗಿ ಆಗಿದ್ದಲ್ಲಿ ನಿಮಗೆ ಫೆಬ್ರವರಿ ತಿಂಗಳಲ್ಲಿ ಬಡ್ತಿ ಸಿಗುವಂತಹ ಅವಕಾಶಗಳು ಬಹಳ ಇದೆ. ಆದರೆ ಅಲ್ಲಿ ಅಡ್ಡಗಾಲು ಹಾಕೋರು ಸಹ ಬಹಳ ಇರ್ತಾರೆ. ಬಹಳ ಎಚ್ಚರಿಕೆಯಿಂದ ನೀವು ಅದನ್ನು ಗಮನಿಸ್ಕೊಳ್ಬೇಕು. ಉನ್ನತ ಅಧಿಕಾರಿಗಳ ಜೊತೆಗೆ ಕರ್ತವ್ಯ ನಿಷ್ಠೆಯನ್ನು ತೋರಿಸೋದನ್ನು ಮರಿಬೇಡಿ. ಅವರಿಗೆ ಗೌರವ ಕೊಡೋದನ್ನು ಸಹ ಮರಿಬೇಡಿ. ಈ ರೀತಿಯಲ್ಲಿ ನೀವು ಅತಿ ಉತ್ತಮವಾದ ರೀತಿಯಲ್ಲಿ ಕರ್ತವ್ಯ ನಿರತರಾದರೆ ಅತಿ ಉತ್ತಮವಾದ ದಿವಸಗಳನ್ನು ಕಾಣ್ತೀರಾ. ಹಾಗೆ ದಿಢೀರಾಗಿ ವಿದೇಶ ಪ್ರಯಾಣಕ್ಕೆ ಹೋಗೋದಾಗಲಿ, ದೂರ ಪ್ರಯಾಣ ಮಾಡೋದಾಗಲಿ ಸಂದರ್ಭಗಳು ಬರ್ಬೋದು. ಇಂಥ ಸಂದರ್ಭದಲ್ಲಿ ನೀವು ಎಚ್ಚರಿಕೆಯನ್ನು ವಹಿಸಲೇಬೇಕು. ಪ್ರಯಾಣದ ಸಂದರ್ಭದಲ್ಲಿ ಸ್ವಲ್ಪ ಹೆಚ್ಚಿನ ಮಟ್ಟದಲ್ಲಿ ನಿಮಗೆ ಕಷ್ಟ ನಷ್ಟಗಳು ಉಂಟಾಗ್ಬೋದು, ದೇಹಕ್ಕೆ ತೊಂದರೆನೂ ಆಗ್ಬೋದು. ಭಾಳ ಎಚ್ಚರಿಕೆಯಿಂದ ವ್ಯವಹಾರ ಮಾಡೋದು ತುಂಬಾ ಮುಖ್ಯ ಆಗಿರುತ್ತೆ. ಫೆಬ್ರವರಿ ತಿಂಗಳ ಎಚ್ಚರಿಕೆ ಅಂತ ಹೇಳಿದರೆ, ಹೆಚ್ಚು ಜನರನ್ನು ನಂಬಕ್ಕೆ ಹೋಗ್ಬಿಡಿ. ನಿಮ್ಮ ಕರ್ತವ್ಯದ ಮೇಲೆ ನೀವು ನಂಬಿಕೆಯನ್ನು ಇಟ್ಟು ನೀವು ಕರ್ತವ್ಯವನ್ನು ನಿರ್ವಹಿಸಿದ್ದೆ ಆದರೆ ಫೆಬ್ರವರಿ ತಿಂಗಳು ನಿಮಗೆ ಅತಿ ಉತ್ತಮ ತಿಂಗಳಾಗಿ ಸಾಬೀತಾಗುತ್ತೆ. ವೃಷಭ ರಾಶಿಯವರಿಗೆ ಮಾರ್ಚ್ ತಿಂಗಳು ಅತಿ ಉತ್ತಮವಾಗಿದೆ ಅಂತಲೇ ಹೇಳ್ಬೋದು. ಮಾರ್ಚ್ ತಿಂಗಳಲ್ಲಿ ನೀವು ಯಾವುದೇ ಕೆಲಸವನ್ನು ಕೈಗೊಂಡ್ರೆ ಅದು ಸರಿಯಾದ ಸಮಯಕ್ಕೆ ಮುಗಿಯುತ್ತೆ ಮತ್ತು ಅದರ ಫಲಿತಾಂಶಗಳು ಹೆಚ್ಚು ಫಲವನ್ನು ಕೊಡುತ್ತೆ, ನಿಮಗೆ ಲಾಭವನ್ನು ತಂದುಕೊಡುತ್ತೆ. ಕೆಲಸದಲ್ಲಿ ನಿರತರಾಗಿ ನಿಮ್ಮ ಆರೋಗ್ಯದ ಕಡೆಗೆ ಗಮನ ಕೊಡದೇ ಇರತಕ್ಕಂಥದ್ದು ಮುಂದಿನ ದಿನಗಳಲ್ಲಿ ನಿಮಗೆ ಅತಿ ದೊಡ್ಡ ತೊಂದರೆಯನ್ನು ತಂದುಕೊಡ್ತಕ್ಕಂಥ ಸಂದರ್ಭಗಳು ಬರಬಹುದು. ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ನೀವು ನಿಮ್ಮ ಆರೋಗ್ಯದ ಕಡೆಗೆ ಹೆಚ್ಚು ಗಮನ ಕೊಟ್ಟು ನಿಮ್ಮ ಆರೋಗ್ಯವನ್ನು ನೀವೇ ನೋಡ್ಕೊಳ್ಬೇಕಾಗುತ್ತೆ. ಹೆಚ್ಚಿನ ವಿದ್ಯಾಭ್ಯಾಸ ಅಥವಾ ಜ್ಞಾನಾರ್ಜನೆಗಾಗಿ ನೀವು ವಿದೇಶಗಳಿಗೆ ಹೋಗ್ತಕ್ಕಂತಹ ಅವಕಾಶಗಳು ಸಹ ಬರಬಹುದು. ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಅಗತ್ಯವಾಗಿರ್ತಕ್ಕಂತಹ ಕೌಶಲ್ಯಗಳನ್ನು ಪಡ್ಕೊಳ್ಳೋದಕ್ಕಾಗಲಿ ಉತ್ತಮವಾದಂಥ ಅವಕಾಶಗಳು ನಿಮಗೆ ದೊರಕುತ್ತೆ. ಈ ಸಂದರ್ಭವನ್ನು ನೀವು ಬಿಟ್ಕೊಡ್ಲೇಬಾರ್ದು. ಅತ್ಯಂತ ಎಚ್ಚರಿಕೆಯಿಂದ ಇದನ್ನು ನೀವು ತಗೊಂಡು ಹೋಗಿದ್ದೆ ಆದರೆ ಮುಂದಿನ ವೃತ್ತಿಪರ ಜೀವನ ನಿಮಗೆ ಅತ್ಯಂತ ಶ್ರೇಯಸ್ಕರವಾಗಿ ಮುನ್ನಡೆಯುತ್ತೆ. ಜೀವನದಲ್ಲಿ ಅತಿ ಉತ್ತಮವಾದಂತಹ ಪ್ರಗತಿಯನ್ನು ಕಾಣಲಿಕ್ಕೆ ನಿಮಗೆ ಸಾಧ್ಯ ಆಗುತ್ತೆ. ಇನ್ನು ಮಾರ್ಚ್ ತಿಂಗಳ ಎಚ್ಚರಿಕೆ ಅಂತಲೇ ಹೇಳಿದರೆ, ಅಪರಿಚಿತರ ಜೊತೆಗೆ ಹೆಚ್ಚು ಸಂಪರ್ಕದಲ್ಲಿ ಇರಬೇಡಿ. ಯಾರಾದರೂ ಬಂದು ನಿಮ್ಗೆ ಸಹಾಯ ಮಾಡ್ತೀನಿ ಅಂತ ಹೇಳಿದರೆ ಅದನ್ನು ನಿರಾಕರಿಸಿ ನಿಮ್ಮ ಸಾಮರ್ಥ್ಯದ ಮೇಲೆ ಮಾತ್ರ ನೀವು ನಿಂತು ಕೆಲಸವನ್ನು ಮಾಡೋದ್ರಿಂದ ನಿಮಗೆ ಅತಿ ಉತ್ತಮವಾದ ತಿಂಗಳಾಗಿ ಮಾರ್ಚ್ ತಿಂಗಳು ಸಾಬೀತಾಗುತ್ತೆ. ಕೌಟುಂಬಿಕವಾಗಿ ಅತಿ ಉತ್ತಮವಾದಂತಹ ಜೀವನವನ್ನು ನೀವು ಕಾಣ್ತೀರಾ ಮಾರ್ಚ್ ತಿಂಗಳಲ್ಲಿ. ಏಪ್ರಿಲ್ ತಿಂಗಳಲ್ಲಿ ವೃಷಭ ರಾಶಿಯವರಿಗೆ ನೀವು ಗಳಿಸಿದಂತಹ ಧನಕನಕಗಳಿಂದ ಅಭಿವೃದ್ಧಿಯನ್ನು ಹೊಂದ್ತೀರಾ. ಅದು ದುಪ್ಪಟ್ಟು ಆಗ್ತಕ್ಕಂತಹ ಸಂದರ್ಭಗಳು ಒದಗಿ ಬರ್ತವೆ. ನೀವು ವಿದೇಶ ಪ್ರಯಾಣ ಮಾಡ್ತೀರಾ, ಕೆಲಸದ ನಿಮಿತ್ತವಾಗಿ ಆದರೂ ಆಗ್ಬೋದು, ವಿದ್ಯಾಭ್ಯಾಸ ಪಡ್ಕೊಳ್ಳೋದಕ್ಕಾದರೂ ಆಗ್ಬೋದು, ಇಲ್ಲವೇ ಕೌಶಲ್ಯವನ್ನು ಪಡ್ಕೊಳ್ಳೋದಕ್ಕಾದರೂ ಸಹ ಆಗ್ಬೋದು. ವಿದೇಶ ಪ್ರಯಾಣದ ಹೆಚ್ಚು ಸಂದರ್ಭಗಳು ನಿಮಗೆ ಒದಗಿ ಬರ್ತವೆ. ಅದನ್ನು ಸದುಪಯೋಗಪಡಿಸ್ಕೊಂಡ್ರೆ ಮುಂದಿನ ಜೀವನಕ್ಕೆ ನಿಮಗೆ ಅನುಕೂಲ ಆಗುತ್ತೆ. ಮನೆಯಲ್ಲಿ ಸದಾಕಾಲ ಸಂಭ್ರಮದ ವಾತಾವರಣ ಇರುತ್ತೆ, ಶುಭ ಕಾರ್ಯಗಳು ನಡೀತಾ ಇರುತ್ತೆ, ಶುಭ ಸುದ್ದಿ ಇರುತ್ತೆ. ಕುಟುಂಬ ಸೌಖ್ಯ ಅನ್ನೋದು ನಿಮಗೆ ಏಪ್ರಿಲ್ ತಿಂಗಳಲ್ಲಿ ತುಂಬ ಚೆನ್ನಾಗೇ ಇರುತ್ತೆ. ಹಾಗೆ ಮಾಡ್ತಕ್ಕಂತಹ ಕೆಲಸದಲ್ಲಿ ಬಡ್ತಿ ಇತ್ಯಾದಿಗಳು ಸಿಕ್ಕಿ ಏಪ್ರಿಲ್ ತಿಂಗಳು ನಿಮಗೆ ಅತಿ ಉತ್ತಮವಾದ ತಿಂಗಳಾಗಿ ಸಾಬೀತಾಗುತ್ತೆ.
ಆದರೂ ಎಚ್ಚರ ವಹಿಸಬೇಕಾದಂತಹ ಸಂಗತಿಗಳು ಏನಪ್ಪ ಅಂತ ಹೇಳಿದರೆ, ವಿದೇಶ ಪ್ರಯಾಣ ಆಗಲಿ ದೂರ ಪ್ರಯಾಣ ಆಗಲಿ ಹೋಗಬೇಕಾದ್ರೆ ಕುಟುಂಬದ ಸಮೇತ ಹೋಗೋದು ತುಂಬಾ ಒಳ್ಳೆಯದು. ಏಕಾಂಗಿಯಾಗಿ ಹೋಗೋದ್ರಿಂದ ನಿಮಗೆ ಸ್ವಲ್ಪ ತೊಂದರೆಗಳು ಎದುರಾಗ್ತಕ್ಕಂಥ ಸಂದರ್ಭಗಳು ಬರಬಹುದು. ಎಚ್ಚರಿಕೆಯಿಂದ ಪ್ರಯಾಣವನ್ನು ಕೈಗೊಳ್ಳುವಂತಹ ಅವಶ್ಯಕತೆ ಬಹಳ ಇದೆ. ವೃಷಭ ರಾಶಿಯವರಿಗೆ ಮೇ ತಿಂಗಳಿನ ಫಲಿತಗಳನ್ನು ನೋಡೋದಾದರೆ, ಏಪ್ರಿಲ್ ತಿಂಗಳಿನ ಸೌಭಾಗ್ಯವೇ ಹೆಚ್ಚಾಗಿ ಮುಂದುವರಿತಾ ಇದೆ. ವಿದೇಶ ಪ್ರಯಾಣ ಹೋಗೋದಾಗಲಿ, ಬೇರೆ ಪ್ರದೇಶಗಳಿಗೆ ಹೋಗಿ ನೀವು ಸಕ್ಸಸ್ಸನ್ನು ಕಾಣೋದಾಗಲಿ ಹೆಚ್ಚು ಹೆಚ್ಚು ಆಗುತ್ತೆ. ಹೋದ ಕಡೆ ಎಲ್ಲ ಅತ್ಯಂತ ಸನ್ಮಾನ ಗೌರವಗಳು ನಿಮಗೆ ದೊರೆಯುತ್ತೆ. ಮನೆಯಲ್ಲಿ ಕುಟುಂಬ ಸೌಖ್ಯ ಅಂತೂ ತುಂಬಾ ಚೆನ್ನಾಗಿರುತ್ತೆ. ನೆಂಟರಿಷ್ಟರು ಸಹ ನಿಮ್ಮನ್ನು ಇಷ್ಟಪಡ್ತಾ ಇರ್ತಾರೆ, ನಿಮ್ಮ ಜೊತೆಗೆ ಬೆರೀಲಿಕ್ಕೆ ಬರ್ತಾರೆ. ಹಾಗೆ ನೀವು ಸ್ವಬುದ್ಧಿಯ ಪ್ರಯೋಗದಿಂದಾಗಿ ಕೆಲಸದಲ್ಲಿ ಅತಿ ಉನ್ನತವಾದಂತಹ ಸ್ಥಾನಕ್ಕೆ ಏರ್ತಕ್ಕಂಥ ಸಂದರ್ಭಗಳು ಕಂಡು ಬರ್ತಾ ಇದೆ. ಅದನ್ನು ನೀವು ಸದುಪಯೋಗ ಪಡಿಸ್ಕೊಳ್ಬೇಕು. ಕುಟುಂಬ ಸದಸ್ಯರ ಆರೋಗ್ಯದ ಕಡೆಗೆ ಗಮನವನ್ನು ಕೊಡಬೇಕಾದಂಥದ್ದು ಈ ತಿಂಗಳ ಎಚ್ಚರಿಕೆ ನಿಮಗೆ. ಕುಟುಂಬದಲ್ಲಿ ಚಿಕ್ಕ ಮಕ್ಕಳಿಗಾಗ್ಬೋದು ಅಥವಾ ಹಿರಿಯ ನಾಗರಿಕರು ಯಾರಾದರೂ ಇದ್ದರೆ ಅವರ ಆರೋಗ್ಯ ತುಂಬ ಗಂಭೀರವಾಗುವಂಥ ಪರಿಸ್ಥಿತಿಗಳು ಬರಬಹುದು. ಎಚ್ಚರಿಕೆಯನ್ನು ತೆಗೆದುಕೊಳ್ಬೇಕಾದಂತಹ ಅಗತ್ಯ ಇದೆ. ಈ ತಿಂಗಳಲ್ಲಿ ನಿಮ್ಮ ಬುದ್ಧಿ ಅತ್ಯಂತ ಚುರುಕಾಗಿ ಕೆಲಸ ಮಾಡ್ತಾ ಇರುತ್ತೆ. ನಿಮಗೆ ಆತ್ಮವಿಶ್ವಾಸ ಅನ್ನೋದು ಹೆಚ್ಚಾಗಿರುತ್ತೆ. ಕುಟುಂಬದಲ್ಲಿ ನಿಮಗೆ ಸರಿಯಾದಂತಹ ಸಹಕಾರವನ್ನು ಕೊಡ್ತಾರೆ. ಕುಟುಂಬದಲ್ಲಿ ತೃಪ್ತಿಯನ್ನು ನೀವು ಕಾಣ್ತೀರಾ. ಬೇರೆಯವರ ಕಷ್ಟಗಳಿಗೆ ನೀವು ಆಗ್ತೀರಾ. ಗುರುವಿನ ಕೃಪೆ ಇರುತ್ತೆ. ಹೆಚ್ಚು ಹೆಚ್ಚು ನೀವು ದೇವತಾ ಕಾರ್ಯಗಳನ್ನು ಮಾಡ್ತೀರಾ. ಸಂತೋಷಕರವಾದಂತಹ ಕೂಟಗಳಲ್ಲಿ ಭಾಗವಹಿಸ್ತೀರಾ. ಸಂತೋಷಕರವಾದಂತಹ ಸಂದರ್ಭಗಳನ್ನು ನಿರ್ಮಾಣ ಮಾಡ್ಕೊಳ್ತೀರಾ ನೀವೇ ಸ್ವಂತಕ್ಕೆ. ಈ ರೀತಿಯಲ್ಲಿ ವಾತಾವರಣವನ್ನು ಅತ್ಯಂತ ಆಹ್ಲಾದಕರವಾಗಿ ಇಟ್ಕೊಳ್ತಕ್ಕಂತಹ ತಿಂಗಳು ಜೂನ್ ತಿಂಗಳಾಗಿರುತ್ತೆ. ವೃಷಭ ರಾಶಿಯವರಿಗೆ ಹೆಚ್ಚು ಹೆಚ್ಚು ಧನಾಗಮನ ಆಗುತ್ತೆ. ಹಣಕಾಸಿನ ತೊಂದರೆ ಏನೂ ಇರೋದೇ ಇಲ್ಲ. ಆರೋಗ್ಯವೂ ಸಹ ಕುಟುಂಬ ಸದಸ್ಯರಲ್ಲಾಗಲಿ ನಿಮ್ಮದೇ ಆಗಲಿ ಅತಿ ಉತ್ತಮವಾಗಿ ಇರುತ್ತೆ. ಪ್ರಯಾಣದ ಸಮಯದಲ್ಲಿ ಮಾತ್ರ ನೀವು ಮೈಯೆಲ್ಲ ಕಣ್ಣಾಗಿ ಪ್ರಯಾಣವನ್ನು ಮಾಡಬೇಕಾಗುತ್ತೆ. ಅದನ್ನು ಉಳಿದ್ರೆ ನಿಮಗೆ ಹೆಚ್ಚಿನ ತೊಂದರೆಗಳೇನೂ ಬಾಧಿಸೋದಿಲ್ಲ. ಈ ತಿಂಗಳಲ್ಲಿ ಹೊಸಬರ ಜೊತೆಗೆ ವ್ಯವಹಾರಗಳನ್ನು ಮಾಡುವಾಗ ಬಹಳ ಯೋಚಿಸಿ ಅವರನ್ನು ಅರ್ಥ ಮಾಡಿಕೊಂಡು ವ್ಯವಹಾರವನ್ನು ಮುಂದುವರಿಸಿದರೆ ಅನುಕೂಲ ಆಗುತ್ತೆ. ಇಲ್ಲ ಅಂದರೆ ನಿಮಗೆ ನಂಬಿಕೆ ದ್ರೋಹ ಆಗ್ತಕ್ಕಂಥ ಸಂದರ್ಭಗಳು ಕಂಡುಬರ್ತಾ ಇದೆ. ವೃಷಭ ರಾಶಿಯವರು ಜುಲೈ ತಿಂಗಳಲ್ಲಿ ಹೆಚ್ಚು ಹೆಚ್ಚು ಧಾರ್ಮಿಕ ಕಾರ್ಯಗಳಲ್ಲಿ ಭಾಗವಹಿಸ್ತೀರಾ. ನೀವು ಮಕ್ಕಳ ಪ್ರಗತಿಗಾಗಿ ಹೆಚ್ಚು ಹೆಚ್ಚು ದೇವತಾ ಕಾರ್ಯಗಳನ್ನು ಮಾಡ್ತೀರಾ. ಹಾಗೂ ಕೌಶಲ್ಯವನ್ನು ಅವರಿಗೆ ಒದಗಿಸೋದಕ್ಕಾಗಿ ಸಾಕಷ್ಟು ಶ್ರಮವನ್ನು ಪಡ್ತೀರಾ. ಜೊತೆಗೆ ಅದರಲ್ಲಿ ಜಯಶಾಲಿಗಳು ಸಹ ನೀವು ಆಗ್ತೀರಾ. ಹೆಚ್ಚು ಹೆಚ್ಚು ಸತ್ಸಂಗಗಳಲ್ಲಿ ಭಾಗವಹಿಸ್ತೀರಾ. ಉದ್ಯೋಗ ಕ್ಷೇತ್ರಗಳಲ್ಲಿ ನಿಮಗೆ ಹೆಚ್ಚು ಹೆಚ್ಚು ಪ್ರಗತಿ ಕಾಣುತ್ತೆ. ಅಲ್ಲಿ ಯಾವುದಾದ್ರೂ ಹೊಸದಾದಂತಹ ಯೋಜನೆಗಳಿಗೆ ನೀವು ಸಹಕಾರವನ್ನು ಕೊಡ್ತೀರಾ. ಜೊತೆಗೆ ಯಶಸ್ವಿಯೂ ಸಹ ಆಗಿ ಎಲ್ಲರ ಮೆಚ್ಚುಗೆ ಗೌರವಗಳಿಗೆ ಪಾತ್ರರಾಗ್ತೀರಾ. ಹಣದ ಹರಿವು ಮಾಮೂಲಾಗಿ ಇರುತ್ತೆ. ಯಾವುದೇ ತೊಂದರೆಗಳು ಇರೋದಿಲ್ಲ. ಈ ತಿಂಗಳಲ್ಲಿ ತೆಗೆದುಕೊಳ್ಬೇಕಾದಂತಹ ಎಚ್ಚರಿಕೆ ಅಂದರೆ ಮೇಲಾಧಿಕಾರಿಗಳ ಜೊತೆಗೆ ಹಾಗೂ ಆಜುಬಾಜಿನಲ್ಲಿರ್ತಕ್ಕಂತಹ ಜನಗಳ ಜೊತೆಗೆ ಸ್ವಲ್ಪ ಎಚ್ಚರಿಕೆಯಿಂದ ಮಾತನಾಡಬೇಕು. ನೀವು ಆಡಿದಂತಹ ಸತ್ಯವಾದ ಮಾತೇ ಆದರೂ ಸಹ ಅದು ಅಪಾಯಕಾರಿಯಾಗಿ ಹಿಂತಿರುಗಿ ನಿಮಗೆ ಬರ್ತಕ್ಕಂತಹ ವಿಷಯಗಳು ಈ ತಿಂಗಳಲ್ಲಿ ನಡೀಬಹುದು. ಎಚ್ಚರ ಇರಲಿ. ವೃಷಭ ರಾಶಿಯವರು ಆಗಸ್ಟ್ ತಿಂಗಳಲ್ಲಿ ಶುಭ ಕಾರ್ಯಗಳಿಗೋಸ್ಕರವಾಗಿ ಹೆಚ್ಚು ಹೆಚ್ಚು ಹಣವನ್ನು ಖರ್ಚು ಮಾಡ್ತೀರಾ. ಕುಟುಂಬ ಸಮೇತರಾಗಿ ವಿದೇಶಗಳಿಗೆ ಭೇಟಿ ನೀಡೋದಾಗಲಿ, ಐಷಾರಾಮಿ ವಸ್ತುಗಳ ಖರೀದಿಯನ್ನು ಮಾಡೋದಾಗಲಿ, ಈ ರೀತಿಯಲ್ಲಿ ಅತಿ ಅವಶ್ಯಕತೆಗಿಂತ ಹೆಚ್ಚು ಅಂದರೆ ಸ್ವಲ್ಪ ದುಂದು ವೆಚ್ಚನೆ ಅನ್ನೋ ರೀತಿಯಲ್ಲಿ ಹಣವನ್ನು ಖರ್ಚು ಮಾಡ್ತೀರಾ. ಸಾಕಷ್ಟು ಹಣ ನಿಮ್ಮ ಹತ್ರ ಇರಬಹುದು, ಆದರೆ ಹಣವನ್ನು ಖರ್ಚು ಮಾಡುವಾಗ ಸ್ವಲ್ಪ ಎಚ್ಚರಿಕೆಯಿಂದ ಇರೋದು ಒಳ್ಳೆಯದು. ದೇಶ ವಿದೇಶಗಳಿಗೆ ಭೇಟಿ ಮಾಡುವಾಗ ಕಾನೂನಿನ ತೊಡಕುಗಳಿಗೆ ಬಲಿ ಆಗದೆ ಇರುವ ಹಾಗೆ ನಿಮ್ಮ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಸರಿಯಾಗಿ ಇಟ್ಕೊಳ್ಳೋದು ತುಂಬಾ ಅನುಕೂಲ ಆಗುತ್ತೆ. ಇಲ್ಲಾಂದರೆ ಇದರಿಂದ ನಿಮಗೆ ಸರಿಯಾದ ತೊಂದರೆಗೆ ಸಿಲುಕಿಕೊಳ್ತಕ್ಕಂಥ ಸಂದರ್ಭಗಳು ಬರಬಹುದು. ಎಚ್ಚರ. ವಹಿಸಿಕೊಂಡ ಕರ್ತವ್ಯವನ್ನು ನಿರ್ವಹಿಸುವುದಕ್ಕಾಗಿ ನೀವು ಹಗಲು ರಾತ್ರಿ ಕಷ್ಟಪಡಬೇಕಾದಂತಹ ಸಂದರ್ಭಗಳು ಬರಬಹುದು. ಇಂತಹ ಸಂದರ್ಭದಲ್ಲಿ ಸ್ವಲ್ಪ ವಿಶ್ರಾಂತಿಯ ಕಡೆಗೆ ಗಮನವನ್ನು ಕೊಟ್ಟು ಆರೋಗ್ಯದ ಕಡೆಗೆ ಹಾಗೂ ಮಾನಸಿಕ ಸ್ಥಿಮಿತತೆಯ ಕಡೆಗೆ ಹೆಚ್ಚು ನೀವು ಕಾಳಜಿಯನ್ನು ಕೊಡಲೇಬೇಕಾಗುತ್ತೆ. ಇಲ್ಲ ಅಂತ ಹೇಳಿದರೆ ಮಾನಸಿಕ ಒತ್ತಡಕ್ಕೆ ಒಳಗಾಗಿ ನೀವು ಖಿನ್ನತೆಗೆ ಹೋಗಬೇಕಾದಂತಹ ಸಂದರ್ಭಗಳು ಬರಬಹುದು. ಎಚ್ಚರವಾಗಿರಬೇಕು ಈ ತಿಂಗಳಲ್ಲಿ. ಸೆಪ್ಟೆಂಬರ್ ತಿಂಗಳಿನಲ್ಲಿ ವೃಷಭ ರಾಶಿಯವರು ಹೆಚ್ಚು ಸಮಾಜಮುಖಿ ಕೆಲಸ ಕಾರ್ಯಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ತೀರಾ. ಹೆಚ್ಚು ಸಾಮಾಜಿಕ ಕಾರ್ಯಕರ್ತರನ್ನು ಭೇಟಿಯಾಗೋದಾಗಲಿ, ಒಳ್ಳೆಯ ರೀತಿಯಲ್ಲಿ ಕರ್ತವ್ಯಗಳನ್ನು ನಿರ್ವಹಿಸೋದಾಗಲಿ, ಸಂಕಷ್ಟದಲ್ಲಿರೋರಿಗೆ ಸಹಾಯ ಮಾಡೋದಾಗಲಿ ಹೆಚ್ಚು ಹೆಚ್ಚು ಇದರಲ್ಲಿ ತೊಡಗಿಸ್ಕೊಳ್ತೀರಾ. ಇದರಿಂದ ನಿಮಗೆ ಗೌರವ ಮನ್ನಣೆಗಳು ಸಹ ದೊರೀತವೆ.
ಸಾಮಾಜಿಕವಾಗಿ ಶುಭ ಕಾರ್ಯಗಳಲ್ಲಿ ಹೆಚ್ಚು ಹೆಚ್ಚು ಭಾಗವಹಿಸ್ತೀರಾ. ಇದರಿಂದಾಗಿ ನೀವು ಮನೆಯ ಕಡೆಗೆ ಅಥವಾ ಸ್ವಂತ ಜೀವನದ ಕಡೆಗೆ ಹೆಚ್ಚು ಗಮನ ಕೊಡೋದನ್ನು ಕಡಿಮೆ ಮಾಡ್ತೀರಾ. ನೀವು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಇದು ಮಾನಸಿಕ ಒತ್ತಡಗಳಿಗೆ ಅಥವಾ ಮನಸ್ತಾಪಗಳಿಗೆ ಕಾರಣ ಆಗ್ತಕ್ಕಂಥ ಸಂದರ್ಭಗಳು ಹೆಚ್ಚು ಹೆಚ್ಚು ಬರಬಹುದು ಈ ತಿಂಗಳಲ್ಲಿ. ಮನೆಯ ಸದಸ್ಯರ ಜೊತೆಗೆ ಉತ್ತಮ ಬಾಂಧವ್ಯವನ್ನು ನೀವು ಕಾಪಾಡಿಕೊಳ್ಬೇಕಾದ ಅಗತ್ಯತೆ ಈ ತಿಂಗಳಲ್ಲಿ ಹೆಚ್ಚಾಗಿದೆ. ನೀವು ಸ್ವಲ್ಪ ನಿರ್ಲಕ್ಷ್ಯ ಮಾಡಿದರೂ ಸಹ ಅದು ಬೇರೆ ರೀತಿಯಲ್ಲಿ ಪರಿಣಾಮವನ್ನು ತಂದುಕೊಡ್ತಕ್ಕಂಥ ಸಂದರ್ಭಗಳು ಬರಬಹುದು. ಮನೆಯಲ್ಲಿರ್ತಕ್ಕಂಥ ಹಿರಿಯರಿಗೆ ಗೌರವ ಕೊಡೋದಾಗಲಿ ಅವರ ಮಾತುಗಳನ್ನು ಆಲಿಸೋದಾಗಲಿ ನೀವು ಮಾಡಲೇಬೇಕಾಗುತ್ತೆ. ಇನ್ನುಳಿದ ಹಾಗೆ ನಿಮ್ಮ ಆರೋಗ್ಯದಲ್ಲಿ ಉತ್ತಮ ಚೇತರಿಕೆ ಇರುತ್ತೆ. ಸಾಮಾಜಿಕವಾಗಿ ನಿಮಗೆ ಒಳ್ಳೆಯ ಬೆಲೆ ಗೌರವಗಳಿರುತ್ತೆ. ವೃತ್ತಿ ಕ್ಷೇತ್ರದಲ್ಲಿಯೂ ಸಹ ನೀವು ಹೆಚ್ಚಿನ ಪರಿಶ್ರಮದಿಂದ ಉತ್ತಮವಾದಂಥ ಹೆಸರನ್ನೇ ಗಳಿಸ್ತೀರಾ. ಆದರೆ ಈ ತಿಂಗಳಲ್ಲಿ ಎಚ್ಚರಿಕೆ ವಹಿಸಬೇಕಾಗಿದ್ದು ಅಂತ ಹೇಳಿದರೆ ಸ್ವಜನರೊಂದಿಗೆ ಅಂದರೆ ಕುಟುಂಬ ಸದಸ್ಯರೊಂದಿಗೆ ನೀವು ಹೆಚ್ಚಿನ ಬಾಂಧವ್ಯವನ್ನು ಕಾದ್ಕೊಳ್ಬೇಕಾಗುತ್ತೆ. ವೃಷಭರಾಶಿಯವರಿಗೆ ಅಕ್ಟೋಬರ್ ತಿಂಗಳಿನಲ್ಲಿ ಆರೋಗ್ಯದ ಕಡೆಗೆ ಗಮನವನ್ನು ಕೊಡಬೇಕಾದಂತಹ ಅಗತ್ಯತೆ ಬೀಳಬಹುದು. ಅತಿಯಾದ ಓಡಾಟದಿಂದ ಅಥವಾ ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿರೋದ್ರಿಂದ ನಿಮ್ಮ ಆರೋಗ್ಯದ ಮೇಲೆ ಪರಿಣಾಮ ಉಂಟಾಗುವಂತಹ ಅವಕಾಶಗಳು ಹೆಚ್ಚೆಚ್ಚು ಕಂಡುಬರ್ತಾ ಇದೆ. ತುಂಬ ಎಚ್ಚರಿಕೆಯಿಂದ ನಿಮ್ಮ ಆರೋಗ್ಯವನ್ನು ನೀವು ಕಾಪಾಡಿಕೊಳ್ಬೇಕಾಗುತ್ತೆ. ಆರೋಗ್ಯ ಗಂಭೀರ ಆಗದ ಹಾಗೆ ನೋಡ್ಕೊಳ್ಳೋದು ತುಂಬಾ ಅವಶ್ಯಕತೆ ಇದೆ. ಒಂದು ವೇಳೆ ನಿಮಗೆ ಆರೋಗ್ಯ ಗಂಭೀರ ಆಯಿತು ಅಂತೇಳಿ ಹೇಳಿದರೆ ಅದು ತುಂಬ ಅಪಾಯಕಾರಿಯಾಗಿ ಪರಿಣಮಿಸಬಹುದು. ಆದ್ದರಿಂದ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಗುರು ಹಿರಿಯರಲ್ಲಿ ಅತಿ ಹೆಚ್ಚಿನ ಭಕ್ತಿಯನ್ನು ಬೆಳೆಸ್ಕೊಳ್ತೀರಾ. ಅವರ ಆರೋಗ್ಯ ವಿಚಾರಣೆಯನ್ನು ಮಾಡ್ತೀರಾ, ಕಾಳಜಿಯನ್ನು ಸಹ ಮಾಡ್ತೀರಾ. ಮತ್ತು ಕುಟುಂಬದಲ್ಲಿ ಸೌಖ್ಯವೂ ಸಹ ನಿಮಗೆ ಹೆಚ್ಚಾಗುತ್ತೆ. ನೀವು ಅವರ ಕಡೆಗೆ ಗಮನ ಕೊಡೋದ್ರಿಂದ ಅವರ ಮನಸ್ಸು ಪ್ರಫುಲ್ಲಿತವಾಗಿ ನಿಮ್ಮನ್ನು ತುಂಬ ಚೆನ್ನಾಗಿ ಗೌರವ ಹಾಗೂ ಪ್ರೀತಿಯಿಂದ ನೋಡ್ಕೊಳ್ತಾರೆ. ಕೈಗೊಳ್ತಕ್ಕಂತಹ ಎಲ್ಲ ಕಾರ್ಯಗಳಲ್ಲೂ ಯಶಸ್ಸು ಸಿಗುತ್ತೆ, ಧನಲಾಭವೂ ಸಹ ಬರುತ್ತೆ. ಹೆಚ್ಚು ಹೆಚ್ಚು ಆಸ್ತಿಯನ್ನು ಖರೀದಿ ಮಾಡೋದ್ರ ಕಡೆಗೆ ಹೆಚ್ಚು ಗಮನವನ್ನು ಕೊಡಬೇಡಿ. ಇದನ್ನು ಖರೀದಿ ಮಾಡಲಿಕ್ಕೆ ಅಷ್ಟೊಂದು ಒಳ್ಳೆಯ ಕಾಲ ಅಲ್ಲ. ಆದ್ದರಿಂದ ನಿಮಗೆ ತೊಂದರೆ ಆಗಬಹುದು. ಮುಂದಿನ ತಿಂಗಳುಗಳಲ್ಲಿ ನಿಮ್ಮ ಆಸ್ತಿ ಖರೀದಿಯ ವಾಂಛೆಯನ್ನು ಈಡೇರಿಸ್ಕೊಳ್ಬೋದು. ಈ ತಿಂಗಳಿನಲ್ಲಿ ತೆಗೆದುಕೊಳ್ಬೇಕಾದಂತಹ ಎಚ್ಚರಿಕೆ ಅಂದರೆ ಅನಾವಶ್ಯಕವಾಗಿ ಬೇರೆಯವ್ರ ಜೊತೆಗೆ ಹೆಚ್ಚು ಬೆರೀಲಿಕ್ಕೆ ಹೋಗಬೇಡಿ. ಅನಾವಶ್ಯಕವಾಗಿ ಧನವನ್ನು ವ್ಯಯ ಮಾಡಬೇಡಿ. ವೃಷಭ ರಾಶಿಯವರಿಗೆ ನವೆಂಬರ್ ತಿಂಗಳಿನಲ್ಲಿ ಈ ಹಿಂದಿನ ತಿಂಗಳುಗಳಲ್ಲಿ ನೀವು ಗಳಿಸಿರ್ತಕ್ಕಂತಹ ಕೌಶಲ್ಯಗಳಿಂದಾಗಿ ಉನ್ನತಿಯನ್ನು ಕಾಣ್ತೀರಾ, ಪ್ರಗತಿಯನ್ನು ಕಾಣ್ತೀರಾ. ನೀವು ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಹೆಚ್ಚು ಹೆಚ್ಚು ಪ್ರಗತಿಯನ್ನು ಕಾಣ್ತೀರಾ, ಉನ್ನತ ಸ್ಥಾನಗಳಿಗೆ ಏರ್ತೀರಾ, ಬೋನಸ್ ಇತ್ಯಾದಿಗಳನ್ನು ಪಡಿತೀರಾ. ಹೊಸ ಯೋಜನೆಗಳು ನಿಮ್ಮ ತೆಕ್ಕೆಗೆ ಬಂದು ಬೀಳ್ತವೆ. ಅದನ್ನು ಯಶಸ್ವಿಯಾಗಿ ನೆರವೇರಿಸಿ ನೀವು ಅತಿ ಉತ್ತಮವಾದ ಹೆಸರನ್ನು ಗಳಿಸಲಿಕ್ಕೆ ಸಾಧ್ಯ ಆಗುತ್ತೆ. ಆದರೆ ಈ ಸಂದರ್ಭದಲ್ಲಿ ಸ್ವಲ್ಪ ಅಹಂ ನಿಮ್ಮ ತಲೆಗೆ ಏರೋದ್ರಿಂದ ನೀವು ಬೇರೆಯವರ ಬಗ್ಗೆ ನಿರ್ಲಕ್ಷ್ಯವನ್ನು ಮಾಡ್ತೀರಾ. ದೇವತಾ ಕಾರ್ಯಗಳಲ್ಲಿ ಭಾಗವಹಿಸುವುದನ್ನು ನಿಲ್ಲಿಸ್ತೀರಾ. ಇದು ತಪ್ಪು. ನೀವು ದೇವರ ಕೃಪೆಗೆ ಪಾತ್ರರಾಗಲೇಬೇಕು. ಇಂತಹ ಸಂದರ್ಭಗಳಲ್ಲಿಯೂ ಸಹ ನೀವು ದೇವರನ್ನು ನೆನೆಸಿಕೊಳ್ಳುವುದು, ಪೂಜೆ ಪುನಸ್ಕಾರಗಳನ್ನು ಮಾಡುವುದನ್ನು ಬಿಡುವ ಹಾಗೆ ಇಲ್ಲ. ಇದರಿಂದ ನಿಮಗೆ ಮಾನಸಿಕ ಶಾಂತಿ ಹಾಗೂ ಸ್ಥಿರತೆ ದೊರೆಯುತ್ತೆ. ಆದ್ದರಿಂದ ದೇವತಾ ಕಾರ್ಯಗಳಲ್ಲಿ ಹೆಚ್ಚು ಹೆಚ್ಚು ಭಾಗಿಸಬೇಕಾದಂತಹ ಅವಶ್ಯಕತೆ ಈ ತಿಂಗಳಲ್ಲಿ ವೃಷಭರಾಶಿಯವರಿಗೆ ಇದೆ. ಏನೇ ಬಂದರೂ ಸಹ ಸ್ವಬುದ್ಧಿಯಿಂದ ಅರಿತು ಕೆಲಸವನ್ನು ಮಾಡಬೇಕಾದಂಥದ್ದು ಈ ತಿಂಗಳ ಎಚ್ಚರಿಕೆ. ಭೂಮಿಯ ಮೇಲೆ, ವ್ಯಾಪಾರದ ಮೇಲೆ, ಷೇರು ಮಾರುಕಟ್ಟೆ ಇತ್ಯಾದಿಗಳಲ್ಲಿ ನೀವು ತೊಡಗಿಸತಕ್ಕಂಥ ಹಣ 1ಕ್ಕೆ 4 ದುಪ್ಪಟ್ಟಾಗಿ ಬರ್ತಕ್ಕಂಥ ಸಂದರ್ಭಗಳಿದೆ. ಇದರ ಜೊತೆಗೇ ನೀವು ಮೋಸ ಹೋಗ್ತಕ್ಕಂಥ ಸಂದರ್ಭಗಳು ಬಹಳ ಇದೆ. ಎಚ್ಚರಿಕೆಯಿಂದ, ಬುದ್ಧಿವಂತಿಕೆಯಿಂದ ಕರಾರುವಕ್ಕಾಗಿ ಕೆಲಸಗಳನ್ನು ಮಾಡಿದ್ದೇ ಆದರೆ ನಿಮಗೆ ಆರ್ಥಿಕ ಹೊರೆಯನ್ನು ತಪ್ಪಿಸಿಕೊಳ್ಳೋಕ್ಕೆ ಅವಕಾಶಗಳು ತುಂಬ ದೊರೆಯುತ್ತೆ. ಈ ತಿಂಗಳಲ್ಲಿ ಹೆಚ್ಚು ಹೆಚ್ಚು ಸೃಜನಾತ್ಮಕವಾಗಿರುವ ಹಾಗೂ ಗುಣಾತ್ಮಕ ಆಗಿರ್ತಕ್ಕಂತಹ ಕೆಲಸಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಂಡ್ರೆ ಹೆಚ್ಚು ಪ್ರಗತಿಯನ್ನು ಕಾಣಲಿಕ್ಕೆ ಸಾಧ್ಯ ಆಗುತ್ತೆ. ಈ ತಿಂಗಳಲ್ಲಿ ನೀವು ಎಚ್ಚರಿಕೆ ವಹಿಸಬೇಕಾಗಿದ್ದು ಹಣಕಾಸಿನ ವ್ಯವಹಾರ ಹಾಗೂ ಅಪರಿಚಿತರೊಂದಿಗಿನ ಸಂಬಂಧದಲ್ಲಿ ಎಚ್ಚರಿಕೆಯನ್ನು. ಓವರಾಲ್ ಆಗಿ ಹೇಳೋದಾದರೆ ವೃಷಭ ರಾಶಿಯವರಿಗೆ 2026ನೇ ವರ್ಷ ಅತ್ಯಂತ ಶುಭದಾಯಕವಾಗಿಯೇ ಇದೆ. ಕೆಲವಷ್ಟು ವಿಚಾರಗಳಲ್ಲಿ ತೊಂದರೆಗಳು ಬರುತ್ತೆ ಅಂತ ಆದರೆ ಅದು ನಿಮ್ಮ ಬುದ್ಧಿಯಿಂದ ಮಾತ್ರ ಬರಬಹುದು ಬಿಟ್ಟರೆ ನಿಮಗೆ ಅಧಿಕವಾಗಿ ಶುಭ ಫಲಗಳೇ ಕಂಡು ಬರ್ತಾ ಇದೆ. ವಿಡಿಯೋನ ಪೂರ್ತಿ ನೋಡೋದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.